ಮೇಡಮ್ ಒಂದು ಟ್ಯಾಬ್ಲೆಟ್ ಕೊಡಲಿಲ್ಲ, ಏನು ಸೊಲ್ಯೂಷನ್ ಕೊಟ್ಟರೆ ನಾನು ಟ್ಯಾಬ್ಲೆಟ್ ಕೊಡಲ್ಲ ನಿಮಗೆ, ನೀವು ರಿಕವರ್ ಆಗಬೇಕು. ನಮ್ಮ ಟ್ಯಾಬ್ಲೆಟಿಂದ ಈಗ ಹೋಗಲ್ಲ ಮೆಡಿಸನ್. ನಾವು ಏನೇನು ಕೊಟ್ಟರು ನಿಮ್ಮ ಹೇಳಿದ್ರು ಮೇಡಮ್, ಮನೆ ಸ್ಥಿತಿ ಮನಸ್ಥಿತಿ ನಾವು ಅಡ್ಜಸ್ಟ್ ಆಗಬೇಕು ಅಂತ. ಅವ್ರು ನಮ್ಗೆ ಅಡ್ಜಸ್ಟ್ ಆಗದೆ ಇದ್ರು ನಾವು ಇವ್ರಿಗೆ ಅಡ್ಜಸ್ಟ್ ಆಗಿಬಿಟ್ರೆ ಸರಿ ಹೋಗುತ್ತೆ. ಹಾಗಾಗಿ ಮೇಡಮ್ ನಾನು ಒಂದು ಕ್ವಶನ್ ಕೇಳಬೇಕು. ನಮ್ಮಲ್ಲಿ ಪವರ್ ಇರ್ತಾರೋ ಅವರು ಸ್ವಲ್ಪ ವೇಟ್ ಗೇನ್ ಆಗ್ತಾರೆ, ವೇಟ್ ಕಡಿಮೆ ಆಗ್ತಾರೆ. ವೆಜಿಟೇಬಲ್ ನಾವು ಅಷ್ಟೇ ತಗೋತೀವಿ, ಆಮೇಲೆ ಇದನ್ನು ನಾನ್ ವೆಜ್ ಅಷ್ಟೇ ತಿಂತೀವಿ. ಬಟ್ ಇದರಲ್ಲಿ ಫ್ಯಾಟ್ ಕಂಟೆಂಟ್ ನೋಡಿಬಿಟ್ಟು ತಗೋತೀವಿ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಸಡನ್ ಆಗಿ ನಮ್ಮ ಮೈಂಡಿಗೆ ಏನು ಬರುತ್ತೆ? ಎಸ್, ಅದಷ್ಟೇ ಅಲ್ಲದೆ ಇವಾಗ ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ತುಂಬಾ ಎಲ್ಲ ಕಾನ್ಸೆಪ್ಟ್ ಬರ್ತಿದೆ. ಲೈಕ್ ಸೀಡ್ ಸೈಕ್ಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಕೇಳಿದ್ದೀರಾ? ಸೀಡ್ ಸೈಕ್ಲಿಂಗ್ ಯಾಕೆ ಕೇಳಿದ್ದೀರಾ ಅಂದ್ರೆ ಯೂಶಲಿ ಪೀರಿಯಡ್ ಇಶ್ಯೂಸ್ ಆದ ತಕ್ಷಣ ಫಸ್ಟ್ ಕಾನ್ಸೆಪ್ಟ್ ಬಂದರೆ ಸೀಡ್ ಸೈಕ್ಲಿಂಗ್ ಅಂತ. ಸೀಡ್ ಸೈಕ್ಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಲೈಕ್ ಇವಾಗ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಈ ಸೀಡ್ಸ್ಗಳಲ್ಲಿ ಸೆಲೆನಿಯಂ ಜಿಂಕ್ ಅಂಶ ಜಾಸ್ತಿ ಇರುತ್ತೆ. ಅವು ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಟ್ ಈಚ್ ಫೇಸ್ ಯಾವ ನ್ಯೂಟ್ರಿಯೆಂಟ್ಸ್ ತಗೋಬೇಕು ಅದರಂತೆಯೇ ಸೀಡ್ ಸೈಕ್ಲಿಂಗ್ ಮಾಡ್ತಾರೆ. ಬಟ್ ಇನ್ಸ್ಟೆಡ್ ಆಫ್ ಸೀಡ್ ಸೈಕ್ಲಿಂಗ್ ಎವ್ರಿ ಡೇ ರೂಟೀನ್ ಬೇಸಿಸ್ ಅಲ್ಲಿ ಸೀಡ್ಸ್ ತಗೊಳ್ಳೋದ್ರಿಂದ ನಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ನ ಮೀಟ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಫುಡ್ ಗ್ರೂಪ್ ಏನು ಬರುತ್ತೆ ಅಂದರೆ ಡೈರಿ ಪ್ರಾಡಕ್ಟ್ಸ್, ಡೈರಿ ಆ್ಯಂಡ್ ಮೀಟ್ ಪ್ರಾಡಕ್ಟ್ಸ್ ಬರುತ್ತೆ. ವೆಜಿಟೇರಿಯನ್ಸ್ ಆದವರು ಡೈರಿ ಪ್ರಾಡಕ್ಟ್ಸ್ ಮೇಲೆ ಫೋಕಸ್ ಮಾಡ್ಬೋದು. ನಾನ್ ವೆಜಿಟೇರಿಯನ್ಸ್ ಆಗಿರ್ಬೋದು, ಅವರು ನಾನ್ ವೆಜ್ ಫುಡ್ಸ್ಗೆ ಡೈರಿ ಪ್ರಾಡಕ್ಟ್ಸ್. ವೇಟ್ ಇರಬೇಕು. ಅದು ವೇಟಲ್ಲಿ 4 ಕಂಪೋನೆಂಟ್ಸ್ ಬರುತ್ತೆ. ಅಂದರೆ ನಮ್ಮ ಬಾಡಿಯಲ್ಲಿ ಎಷ್ಟು ನೀರಿನ ಅಂಶ ಇದೆ, ಯಾಕಂದರೆ ನಮ್ಮ ಬಾಡಿಯಲ್ಲಿ ಆಲ್ಮೋಸ್ಟ್ 70% ಇಸ್ ವಾಟರ್, ನಿಮ್ಗೆ ಗೊತ್ತಿರಬೇಕು. ಅದರಲ್ಲಿ ಎಷ್ಟು ಬೋನ್ ಮಾಸ್ ಎಷ್ಟಿದೆ, ನೆಕ್ಸ್ಟ್ ಪ್ರೋಟೀನ್ ಎಷ್ಟಿದೆ, ಫ್ಯಾಟ್ ಮಾಸ್ ಎಷ್ಟಿದೆ. ಸೊ ಈ 4 ಕಂಪೋನೆಂಟ್ಸಲ್ಲಿ ಯಾವುದು ಜಾಸ್ತಿ ಕಡಿಮೆ ಇದೆ ಅದು ಗೊತ್ತಾದ್ಮೇಲೆ ನಾವು ಅದ್ರ ಮೇಲೆ ಬರಬೇಕು, ರೈಟ್? ಅದೇ ಪ್ರಕಾರ RDA ಅಂತ ಒಂದು ಟರ್ಮ್ ಇದೆ, ರೆಕಮೆಂಡೆಡ್ ಡಯಟ್ರಿ ಅಲೌವೆನ್ಸಸ್. ನಮ್ಮ ಜೆಂಡರ್ ಅಂದರೆ ಮಹಿಳೆಯರು ಈ ಏಜ್ದವರು ಎಷ್ಟು ನ್ಯೂಟ್ರಿಯೆಂಟ್ಸ್ ತಗೋಬೇಕು. ನ್ಯೂಟ್ರಿಯೆಂಟ್ಸ್ ಅಂದ ತಕ್ಷಣ ಜಸ್ಟ್ ಕ್ಯಾಲರೀಸ್ ಆರ್ ಪ್ರೋಟೀನ್ ಫ್ಯಾಟ್ ಮೂರೇ ಬರಲ್ಲ, ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ ತಕ್ಷಣ ಮಿನರಲ್ಸ್ ಆ್ಯಂಡ್ ವೈಟಮಿನ್ಸ್. ಓಕೆ, ವೈಟಮಿನ್ಸ್ ಅಲ್ಲಿ ಅಗೇನ್ 2 ಟೈಪ್ಸ್ ಬರುತ್ತೆ, ವಾಟರ್ ಸಾಲ್ಯುಬಲ್, ಫ್ಯಾಟ್ ಸಾಲ್ಯುಬಲ್ ಅಂತ. ಮಿನರಲ್ಸ್ ಅಲ್ಲಿ ಐರನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಅಷ್ಟೇ ಅಲ್ಲದೆ ಜಿಂಕ್, ಸೆಲೆನಿಯಂ ಅಂತ ಮತ್ತೆ ಹಿಡನ್ ನ್ಯೂಟ್ರಿಯೆಂಟ್ಸ್ ಬರುತ್ತೆ. ಓಕೆ, ಸೊ ಪ್ರತಿಯೊಂದು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ತಿಂದಾಗಲೇ ನಮ್ಮದು ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ ಪೊಸಿಷನ್ಗೆ ನಮ್ಮ ಬಾಡಿ ರೀಚ್ ಆಗುತ್ತೆ. ಕೊಟ್ಟರು ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಮೀಟ್ ಔಟ್ ಆಗಲ್ಲ, ಯಾಕಂದರೆ ಅಲ್ಲಿ ಯಾವ ಥರದ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಸ್ಪೆಷಲಿ ಮಿನರಲ್ಸ್ ಅವೈಲೇಬಲ್ ಇರಲ್ಲ. ಓಕೆ, ಸೊ ಅದಕ್ಕೆ ನೀವೇನು ಮಾಡಬೇಕು? ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಸೊ ಸ್ಲೋಲಿ ನೀವು ಮ್ಯಾಶ್ ಮಾಡಿ ಕೊಡ್ತಾ ಇರೋ ಫುಡ್ಡಲ್ಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡಬೇಕು. ಅಲಾಂಗ್ ವಿತ್ ದ್ಯಾಟ್ ಬ್ರೈಟ್ ಕಲರ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ನ ಉಪಯೋಗ ಮಾಡಬೇಕು. ಮೇಬಿ ಪಪಾಯಾಸ್. ಓಕೆ, ಅದೇ ಥರ ನೀವು ಇವಾಗ ಇದು ಸೀಸನಲ್ ಇದೆ ಅಲ್ವಾ, ಊಟಿ ಆ್ಯಪಲ್ಸ್. ಸೊ ಆ ಥರ ಫ್ರೂಟ್ಸ್ನ ನೀವು ಯಂಗ್ ಏಜಿಂದಾನೇ ಮಕ್ಕಳಿಗೆ ಕೊಡ್ತಾ ಬರಬೇಕು. ಸೊ ದ್ಯಾಟ್ ಅವ್ರದ್ದು ಇಮ್ಯುನಿಟಿ ಅಷ್ಟೇ ಅಲ್ಲದೆ ಅವ್ರದ್ದು ಮೈಕ್ರೋ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಸಹ ಮೀಟ್ ಔಟ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಥಿಂಗ್ ಈಸ್ ಅದೇ ಥರ ಸ್ವಲ್ಪ ದೊಡ್ಡವರಾದ ತಕ್ಷಣ ಏನು ಮಾಡ್ತಾರೆ, ಮಕ್ಕಳಿಗೆ ಲೈಕ್ ಪಿಕ್ಕಿ ಈಟರ್ಸ್ ಆಗಿಬಿಡ್ತಾರೆ. ಈ ವೆಜಿಟೇಬಲ್ಸ್ ತಿಂದಿಲ್ಲ, ಆಮೇಲೆ ಪರ್ಟಿಕ್ಯುಲರ್ ಫುಡ್ ತಿಂದಿಲ್ಲ, ಇವಾಗ ಅನಿಯನ್ಸ್ ಇದ್ದರೆ ಅದು ಬ್ರೇಕ್ಫಾಸ್ಟ್ ಮಾಡಲ್ಲ. ಆ ಥರ ಆಪ್ಷನ್ಸ್ನ ನಾವು ಮಕ್ಕಳು ಡಿಮಾಂಡ್ ಮಾಡಿ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದಾಗ ರೀಇಂಟ್ರಡ್ಯೂಸ್ ಮಾಡ್ತಾ ಹೋಗಬೇಕು. ಸೊ ಒನ್ಸ್ ಅವರು ಆ ಫಾರ್ಮಲ್ಲಿ ತಗೊಳ್ಳಿಲ್ಲ ಅಂದರೆ ಕಂಪ್ಲೀಟ್ಲಿ ಮಿಕ್ಸ್ಡ್ ಫಾರ್ಮಲ್ಲಿ ವೆಜಿಟೇಬಲ್. ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಪದೇ ವಾಶ್ರೂಮಿಗೆ ಹೋಗಬೇಕಾಗುತ್ತೆ, ಅಥವಾ ವರ್ಕ್ ಲೈಫಲ್ಲಿ ಅಲ್ಲಿ ಚೆನ್ನಾಗಿಲ್ಲ ವಾಶ್ರೂಮ್, ಆರ್ ವಿ ಹ್ಯಾವ್ ಟು ಟ್ರಾವೆಲ್ ಫಾರ್ ಅ ಲಾಂಗ್ ಡಿಸ್ಟೆನ್ಸ್, 1 hour ಜರ್ನಿ ಇರುತ್ತೆ ಅಂತ ಪದೇ ವಾಶ್ರೂಮ್ ಹೋಗಬೇಕಾಗುತ್ತೆ ಅಂತ ನೀರು ಅವಾಯ್ಡ್ ಮಾಡಬೇಡಿ. ಟ್ರೈ ಟು ಗೆಟ್, ಇವಾಗ ತುಂಬ ಯೂಶ್ವಲಿ ಟಾಯ್ಲೆಟ್ ಸ್ಯಾನಿಟೈಸರ್ಸ್ ಅಂತೂ ಅವೈಲೇಬಲ್ ಇದ್ದೇ ಇರುತ್ತೆ, ಅದನ್ನು ಬಳಕೆ ಮಾಡ್ಕೊಳ್ಳಿ. ಬಟ್ ಮಿನಿಮಮ್ 3 ಲೀಟರ್ ನೀರು ಒಂದು ದಿನಕ್ಕೆ ಕುಡಿಯೋ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳೇಬೇಕು. ಎಸ್ಪೆಷಲಿ ಬಿಟ್ವೀನ್ 9 to 5. 9 to 5 ಏನು ಟೈಮ್ ಇದೆಯಲ್ಲ, ಅದು ನೀವು ತುಂಬ ಲೈಕ್ ಕೋಲ್ಡ್ ಡೇ ಸನ್ ಎಕ್ಸ್ಪೋಜರ್ ಜಾಸ್ತಿ ಇರೋದ್ರಿಂದ ನೀವು 9 to 5 ನೀರನ್ನ ಜಾಸ್ತಿಯಾಗಿ ಕುಡಿಬೇಕು. ಎದ್ದ ತಕ್ಷಣವೇ 2-3 ಕಪ್ ಕುಡಿದ್ಬಿಡೋದು ನಾಟ್ ರಿಕ್ವೈರ್ಡ್. ಎಲ್ಲ ನೀರು ಒಂದೇ ಟೈಮ್ ಕುಡಿದು ನಾನು ಮೀಟ್ ಔಟ್ ಮಾಡ್ತೀನಿ ಅಂದರೆ ಆಗಲ್ಲ. ವಿ ಹ್ಯಾವ್ ಟು ಸ್ಪ್ಲಿಟ್ ದಟ್. ಸೊ 1 glass or half glass at a time ಅಂತ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಅದೇ ಥರ ನೆಕ್ಸ್ಟ್ ಒನ್ಸ್ ದೇ ಗೆಟ್ ಮ್ಯಾರಿಡ್,
ಆದ ತಕ್ಷಣ ಯೂಶಲಿ ವೇಟ್ ಗೇನ್ ಆಗಿಬಿಟ್ಟಿದೆ, ಸಡನ್ ಆಗಿ ವೇಟ್ ಗೇನ್ ಆಗಿದೆ, ದೇರ್ ಇಸ್ ನಥಿಂಗ್ ಟು ವರಿ. ಬಟ್ ಯೂಶಲಿ ಫುಡ್ ಹ್ಯಾಬಿಟ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಮದುವೆ ಆದ ತಕ್ಷಣ. ದೇರ್ ಇಸ್ ಮೋರ್ ಆಫ್ ಫೀಸ್ಟಿಂಗ್. ಸೊ ಎಲ್ಲರೂ ಇನ್ವೈಟ್ ಮಾಡೋದು, ಆಮೇಲೆ ಜಾಸ್ತಿ ಸ್ವೀಟ್ಸ್ ಇಂಟೇಕ್ ಆಗೋದು, ಅದರಿಂದ ವೇಟ್ ಪುಟ್ ಆನ್ ಮಾಡ್ತಾರೆ. ಅಲಾಂಗ್ ವಿತ್ ದ್ಯಾಟ್ ಹಾರ್ಮೋನ್ ಚೇಂಜ್. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ಪ್ರಾಬ್ಲಮ್ ಬರೋದ್ರೆ ಕನ್ಸೀವ್ ಆಗಿದೆ. ಸಡನ್ಲಿ ದೇ ಗೋ ಟು ಡಾಕ್ಟರ್ಸ್, ಇಲ್ಲ ವೇಟ್ ಸ್ವಲ್ಪ ಲೂಸ್ ಮಾಡಿ ಅಂತಾರೆ. ದೇರ್ ಇಸ್ ನಥಿಂಗ್ ಟು ವರಿ. ವೇಟ್ ಫ್ಲಕ್ಚುಯೇಟ್ ಆಗೋದು ಇಸ್ ನಾರ್ಮಲ್. ಬಟ್ ನಾವು ಅದನ್ನು ತುಂಬ ಎಕ್ಸಸ್ ಮಾಡ್ಕೋಬಾರ್ದು. ವಿ ಹ್ಯಾವ್ ಟು ಕೀಪ್ ಟ್ರ್ಯಾಕ್. ಅಂದರೆ ತುಂಬ ಎಕ್ಸಸ್ ಆಗ್ತಿದೆ ಅಂದರೆ ನಮ್ಮದು ಕ್ಯಾಲರಿ ಇಂಟೇಕ್ ಆಮೇಲೆ ಎಕ್ಸ್ಪೆಂಡಿಚರ್ ಮ್ಯಾಚ್ ಮಾಡ್ಕೋಬೇಕು. ನಾವು ವಾಕ್ ಮಾಡಿ ವೆಯ್ಟ್ ಲಾಸ್ ಮಾಡ್ತೀವಿ ಅಂದರೆ ಆಗಲ್ಲ. ನಾವು ಬರೀ ವಾಕ್ ಮಾಡ್ತೀವಿ ಅಂದರೆ ಆಗಲ್ಲ. ವಾಕಿಂಗ್ ಏನಿದ್ರು 60+ ಅವರಿಗಷ್ಟೇ. ಯು ಹ್ಯಾವ್ ಟು ಹ್ಯಾವ್ ಅದರ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್. ಸೊ ಬೇಸಿಕ್ ನೀವು ಯೋಗ ಮಾಡಿಬಿಟ್ಟು ಫ್ಯಾಟ್ ಲಾಸ್ ಆಗಲ್ಲ. ಓಕೆ, ಸೊ ಸ್ವಲ್ಪ ಬೆಂಡಿಂಗ್, ಸ್ಟ್ರೆಚಿಂಗ್, ಏರೋಬಿಕ್ ಆ್ಯಕ್ಟಿವಿಟೀಸ್ ಆರ್ ಎನಿಥಿಂಗ್ ಲೈಕ್ ಇಫ್ ಯು ಆರ್ ಇನ್ ಟು ಡ್ಯಾನ್ಸ್, ಫೈನ್. ಬಟ್ ನೀವು ಜಿಮ್ ಹೋಗ್ತಿದ್ದೀರಂದ್ರೂ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ 7 days a week ನೀವು ಕಂಪಲ್ಸರಿಯಾಗಿ ಹೋಗಲೇಬೇಕು. ಆ ಥರ ಆ್ಯಕ್ಟಿವಿಟೀಸ್ ಇಂಬೈವ್ ಮಾಡ್ಕೊಳ್ಳಿ. ಇಲ್ಲ 5 days ನೀವು ಆ್ಯಕ್ಟಿವಿಟಿ ಅಥವಾ ಬೇರೆ ಕ್ಲಾಸಸ್ಸಿಗೆ ಹೋಗ್ತಿದ್ದೀರಾ ಅಂದರೆ ಅಟ್ಲೀಸ್ಟ್ 2 days ನೀವು ಬೇರೆ ಆ್ಯಕ್ಟಿವಿಟೀಸ್ ಮನೆಯಲ್ಲೇ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಮನೆಯಲ್ಲಿ ಸ್ವಂತಾಗಿ ಮಾಡಿದಾಗಲೇ ಅದು ಕನ್ಸಿಸ್ಟೆಂಟ್ ಆಗಿ ಸಸ್ಟೈನೇಬಲ್ ಆಗಿ ಇರೋ ಚಾನ್ಸಸ್. ಇಟ್ ಶುಡ್ ನಾಟ್ ಬಿ ಡಿಪೆಂಡೆಂಟ್. ಅಲ್ಲಿ ಹೋದರೆ ಅಷ್ಟೇ ನಾನು ವರ್ಕೌಟ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ನೋ, ಇಟ್ ಶುಡ್ ಬಿ ಯುವರ್ ಟಾರ್ಗೆಟ್. ನಾನು ಇವತ್ತು ಮಿನಿಮಮ್ 30 minutes ವರ್ಕೌಟ್ ಮಾಡಲೇಬೇಕು. ಆಮೇಲೆ ನಮ್ಮದು ಕ್ಯಾಲ್ಸಿಯಂ, ವೈಟಮಿನ್ ಡಿ ಮೀಟ್ ಔಟ್ ಆಗಲಿಕ್ಕೆ ಅಟ್ಲೀಸ್ಟ್ 15 days ಸನ್ಲೈಟ್ ಎಕ್ಸ್ಪೋಜರ್ ನನಗೆ ಬೇಕು. ಓಕೆ, ಸೊ ವೈಟಮಿನ್ ಡಿ ನಮಗೆ ಸನ್ಲೈಟ್ ಅಷ್ಟೇ ಅಲ್ಲದೆ ಎಗ್ಗಲ್ಲೂ ಸಿಗುತ್ತೆ, ಎಗ್ಗೆಲ್ಲೂ ಆಗಿರ್ಬೋದು. ಆಮೇಲೆ ಹಾಲಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ. ಅವೈಲೇಬಿಲಿಟಿನೂ ಈಸಿಯಾಗಿ ಆಗ್ತಿರೋದಕ್ಕೆ ಅದನ್ನು ತಂದು ಕೊಟ್ಬಿಡ್ತೀವಿ. ಬಟ್ ಯಾವ ಇಂಗ್ರೀಡಿಯೆಂಟ್ಸಿಂದ ಏನು ಮಾಡಿದ್ದಾರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮನೆಯಲ್ಲೇ ಮಾಡಿರೋ ಚಿಕ್ಕಿನ ಹೊರಗಡೆ ತರೋ ಚಿಕ್ಕಿನ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅವರು ಲಿಕ್ವಿಡ್ ಗ್ಲೂಕೋಸ್ ಯೂಸ್ ಮಾಡಿರ್ಬೋದು, ನೀವು ಶುಗರ್ ಆರ್ ಜಾಗ್ರಿ ಯೂಸ್ ಮಾಡಿರ್ಬೋದು. ಬಟ್ ನೀವು ಎಷ್ಟು ಫ್ರೆಶ್ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಏನು ಕ್ಲೀನ್ ಮಾಡಿ ಯಾವ ಥರ ಮಾಡ್ತಿದ್ದೀರಾ ಪ್ರಾಸೆಸ್, ಎಷ್ಟು ದಿನಕ್ಕೊಮ್ಮೆ ಮಾಡ್ತಿದ್ದೀರಾ, ಎಲ್ಲವೂ ನೀವು ಮಾನಿಟರ್ ಮಾಡ್ತಿರ್ತೀರ. ಸೊ ಹೋಲ್ ಪ್ರಾಸೆಸ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಸೊ ಆ ಕೈಂಡ್ ಆಫ್ ನ್ಯೂಟ್ರಿಯೆಂಟು ಹೊರಗಡೆಯಿಂದ ತರೋ ನ್ಯೂಟ್ರಿಯೆಂಟ್ಸು ತುಂಬ ವೇರಿಯೇಷನ್ ಆಗುತ್ತೆ. ಸೊ ಅಟ್ಲೀಸ್ಟ್ ಇಫ್ ಯು ಆರ್ ವರ್ಕಿಂಗ್ ಒನ್ಸ್ ಇನ್ ಅ ವೀಕ್ ನೀವು ಪ್ಲ್ಯಾನ್ ಮಾಡಿಕೊಂಡು 1 hour ಫಾರ್ ಯುವರ್ ಫ್ಯಾಮಿಲಿಗೆ ಸ್ಪೇರ್ ಮಾಡಿದರೆ ಸಮಥಿಂಗ್ ಹೆಲ್ದಿ. ಮೇ ನಾಟ್ ಬಿ ತುಂಬ ಕಾಂಪ್ಲೆಕ್ಸ್, ಉಂಡೆನೇ ಕಟ್ಟಬೇಕು ಅದೇ ಮಾಡಬೇಕು ಅಂತ. ಅಂದರೆ ಸೋ ಮೆನಿ ಸಿಂಪಲ್ ಥಿಂಗ್ಸ್. ಮೇ ಬಿ ಇವಾಗ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಅ ಫ್ರೈಡ್ ಚಿಪ್ಸ್ ಆರ್ ಸಮಥಿಂಗ್, ನೀವು ಮನೆಯಲ್ಲೇ ವೆಜಿಟೇಬಲ್ಸನ್ನೇ ಫ್ರೆಶ್ ಆಗಿ ಗ್ರೇಟ್ ಮಾಡಿಬಿಟ್ಟು ಡಿಹೈಡ್ರೇಟ್ ಮಾಡಿಬಿಟ್ಟು ನಾವು ಕೊಡ್ಬೋದು. ಸಂಡಿಗೆಗಳಿಗಿಂತಲೂ ನೀವು ಮಾಡೋ ಫ್ರೆಶ್ ಫುಡ್ಸ್ ಹೆಲ್ದಿ. ಓಕೆ, ಸಂಡಿಗೆಗಳೆಲ್ಲ ಏನಾಗುತ್ತೆ, ಅಗೇನ್ ಸೋಡಿಯಂ ಜಾಸ್ತಿ ಆಗ್ಬಿಡುತ್ತೆ. ಸೋಡಿಯಂ ಜಾಸ್ತಿ ಆಯ್ತಂದ್ರೆ ಮತ್ತೆ ಓಲ್ಡರ್ ಅಡಲ್ಟ್ಸಲ್ಲಿ ವಾಟರ್ ರಿಟೆನ್ಷನ್ ಆಗುತ್ತೆ. ಬಿಟ್ಟರೆ ಯಂಗ್ ಮಕ್ಕಳಲ್ಲಿ ತುಂಬ ಯಂಗ್ ಏಜಿಂದಾನೇ ಸೋಡಿಯಂ ಇಂಟೇಕ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗೋ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಹಾಗಾಗಿಬಿಟ್ಟು ತುಂಬಾ ಯೋಚನೆ ಮಾಡಿಬಿಟ್ಟು ಈಚ್ ಆ್ಯಂಡ್ ಎವ್ರಿ ಇಂಗ್ರೀಡಿಯೆಂಟ್ ಏನು ಯೂಸ್ ಮಾಡ್ತಿದ್ದೀರಾ ಅದನ್ನು ಪ್ಲಾನ್ ಮಾಡಿ. ನೆಕ್ಸ್ಟ್ ಹಾಗೆ ಒನ್ಸ್ ದೇ ಅಟೆಂಡ್ ಲೈಕ್ ಮೆಚೂರ್ ಆಗಿಬಿಟ್ಟಿದ್ದಾರೆ ಹೆಣ್ಮಕ್ಳು ಅಂದಾಗ ಆವಾಗ ಅವ್ರ ನ್ಯೂಟ್ರಿಷನಲ್ ನೀಡ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಮಂತ್ಲಿ ಅವರಿಗೆ ಬ್ಲೀಡಿಂಗ್ ಆಗ್ತಿರೋದಕ್ಕೆ ಅವರಿಗೆ ಜಾಸ್ತಿ ಅಮೌಂಟ್ ಆಫ್ ಐರನ್ ರಿಕ್ವೈರ್ಮೆಂಟ್, ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್. ಅಲಾಂಗ್ ವಿತ್ ದ್ಯಾಟ್ ನಾನು ಐರನ್ ಕ್ಯಾಲ್ಸಿಯಂ ಅಷ್ಟೇ ಸ್ಟ್ರೆಸ್ ಮಾಡ್ತಿದ್ದೀನಿ. ಯಾಕಂದರೆ ದೇರ್ ಆರ್ ಎನ್ ನಂಬರ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ಆ ಥರ ಇರಬೇಕಾದ್ರೆ ನಾವು ಯಾವ ಫುಡ್ ಕೊಡ್ತಿದ್ದೀವಿ. ಸೊ ಇವಾಗ ಸ್ಕೂಲಿಗೆ ಹೋಗೋ ಹರಿಬರಿಯಲ್ಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಡ್ತಾರೆ, ಅಥವಾ ಒಂದು ಗ್ಲಾಸ್ ಹಾಲು ಕುಡ್ಕೊಂಡು ಹೋಗೋದು, ಅಥವಾ ಹಾಲಂತೂ ಇವಾಗ ತುಂಬ ಕಡಿಮೆ ಮಾಡಿಬಿಡ್ತಾರೆ ಮಕ್ಕಳು. ಟೀ ಕಾಫಿಗೆ ಸ್ವಿಚ್ ಟು ದ್ಯಾಟ್ ಈಸಿಲಿ ಅದಕ್ಕೆ ಹೋಗ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಹಾಲು ತಗೊಳ್ಳದೇ ಇದ್ದಾಗ ಕ್ಯಾಲ್ಶಿಯಂ ಏನು ನಮ್ಮ ಪರ್ ಡೇ ರಿಕ್ವೈರ್ಮೆಂಟ್ ಇರುತ್ತಲ್ವ, ಅದು ನಮಗೆ ಮೇಜರ್ ಸೋರ್ಸ್ ಮಿಲ್ಕ್ ಇನ್ ಚೈಲ್ಡ್ಹುಡ್. ಅದು ನೆಕ್ಸ್ಟ್ ಬರೋದೇ ರಾಗಿ. ಕಾಳುಗಳಲ್ಲಿ ಮಾತಾಡಬೇಕಾದ್ರೆ ರಾಗಿ. ಸೊ ಕೆಲವೊಬ್ಬರು ಮಕ್ಕಳಿಗೆಲ್ಲ ರಾಗಿ ಇಂಟೇಕ್ ಇಷ್ಟ ಆಗದೆ ಇರ್ಬೋದು, ಇನ್ನು ಮುದ್ದೆ ಫಾರ್ಮ್ ಬೇಡ ಅನ್ಬೋದು, ಅಥವಾ ಮಾಲ್ಟ್ ಅಂತೂ ಯಾರು ಇವಾಗ ತುಂಬ ಕಡಿಮೆ ಕುಡಿಯಲ್ಲ ಆ ಏಜಲ್ಲಿ. ಸೊ ಅದನ್ನು ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ, ರಾಗಿಗೆ ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನು ಅಂತ ತುಂಬ ಕಾಮನ್ ಆಗಿ ಕೇಳಿರ್ತೀರಾ, ಎನೀಮಿಯಾ 5 ಅಟ್ಲೀಸ್ಟ್ 3 ಲೇಡೀಸಿಗೆ ಎನೀಮಿಯಾ ಇದ್ದೇ ಇರುತ್ತೆ. ದ್ಯಾಟ್ ಈಸ್ ಬಿಕಾಸ್ ನಾವು ಎವ್ರಿ ಡೇ ಇಂಟೇಕ್ ಮಾಡ್ತಿಲ್ಲ ಅಂದಾಗ, ಎವ್ರಿ ಡೇ ಐರನ್ ಇಂಟೇಕ್ ಮಾಡ್ತಿಲ್ಲ ಅಂದಾಗ ನಮಗೆ ಡೆಫಿಷಿಯನ್ಸಿ ಕಾಣ್ಬಾರ್ದು. ಅದು ಹೇಗೆ
ಮೇಜರ್ ಸೋರ್ಸ್. ಆಮೇಲೆ ಪದೇ ಪದೇ ಸುಸ್ತಾಗೋದು. How to overcome? Yes. How to We overcome? have to overcome by having a balanced meal. That's what I'm heading to. See, ಇವಾಗ ನಾವು ಐರನ್ ತಗೋಬೇಕು ಅಂದ್ರೆ ವೆಜಿಟೇರಿಯನ್ ಸೋರ್ಸಸ್ ಅಂದ ತಕ್ಷಣ GLPs. ಎಸ್. ನಾನ್ ವೆಜಿಟೇರಿಯನ್ ಸೋರ್ಸಸ್ ಅಂದ್ರೆ ಹೀಮ್ ಐರನ್ ಅಂತೀವಿ. ಹೀಮ್ ಐರನ್ ಡೈರೆಕ್ಟ್ ಫಾರ್ಮ್ ಆಫ್ ಐರನ್ ನಮಗೆ ಲೈಕ್ ಈಸಿಲಿ ನಾನ್ ವೆಜಿಟೇರಿಯನ್ ಫುಡ್ಸ್ ಇಂದ ಸಿಕ್ಬಿಡುತ್ತೆ. ಬಟ್ ವೆಜಿಟೇರಿಯನ್ ಫುಡ್ಸ್ ಅಲ್ಲಿ ಸೊಪ್ಪಿಂದಲೇ ತಗೋಬೇಕು ಅಂದಾಗ ವಿ ನೀಡ್ ಟು ಹ್ಯಾವ್ ವೈಟಮಿನ್ ಸಿ ಆಸ್ ವೆಲ್. ವೈಟಮಿನ್ ಸಿ ಐರನ್ ಒಟ್ಟಿಗೆ ತಗೊಳ್ಳೋದ್ರಿಂದ ನಮಗೆ ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಸೊ ಒಂದೇ ಸೋರ್ಸ್ ಐರನ್ಗೆ? ನೋ, ದೇರ್ ಆರ್ ಫ್ಯೂ ಆಫ್ ದ ಸೋರ್ಸಸ್ ಲೈಕ್ ಇವಾಗ ವೆಜಿಟೇರಿಯನ್ ಆದ್ರೂ ಐ ಸಜೆಸ್ಟ್ ಇಫ್ ಯು ಆರ್ ಓಕೆ ವಿತ್ ಹ್ಯಾವಿಂಗ್ ಇಟ್, ಬಿಕಾಸ್ ಮೆನಿ ಆಫ್ ದ ಲೇಡೀಸ್ ದೇ ಈಟ್ ಇಟ್ ಔಟ್ಸೈಡ್. ಇಲ್ಲ ಮೇಡಮ್ ಮನೇಲಿ ಮಾಡಲ್ಲ, ಆಚೆ ಮಾಡಿ. ಬಟ್ ವೆನ್ ಎವರ್ ಪಾಸಿಬಲ್ ಹ್ಯಾವ್ ಅ ಬಾಯ್ಲ್ಡ್ ಎಗ್. ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ, ಅದರ ಜೊತೆಗೆ ನಿಮಗೆ ಐರನ್ನು ರಿಕ್ವೈರ್ಮೆಂಟು ಮೀಟ್ ಔಟ್ ಆಗುತ್ತೆ. ಹಾಗಾಗ್ಬಿಟ್ಟು ಯು ಹ್ಯಾವ್ ಟು, ಬಿಕಾಸ್ ಒನ್ ಯಾವುದೋ ಫುಡ್ ದೇರ್ ಇಸ್ ನೋ ಮಿರಾಕಲ್ ಫುಡ್ ಅಥವಾ ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಎನಿ ಆಫ್ ದೀಸ್ ಥಿಂಗ್ಸ್. ಇವಾಗ ಓಲ್ಡ್ ಏಜಲ್ಲೂ ಹೆಲ್ದಿ ಆಗಿದ್ದಾರೆ ಅಂದರೆ ದೇರ್ ಆರ್ ಸೋ ಮೆನಿ ಸ್ಮಾಲ್ ಸ್ಮಾಲ್ ಪಾಯಿಂಟ್ಸ್ ವಿಚ್ ಆರ್ ಟೇಕನ್ ಇನ್ ಟು ಪ್ಲೇ. ಇದು ಒಂದು ಮಾಡಿ ಆರಾಮ್ ಇಟ್ಬಿಡ್ತೀರಾ? ನೋ, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಅಂಡ್ ದೇರ್ ಆರ್ ಸೋ ಮೆನಿ ಕಾಂಬಿನೇಷನ್ ಆಫ್ ಥಿಂಗ್ಸ್ ಆಟ್ ಫಾರ್ ಈಚ್ ಡಿಸಾರ್ಡರ್. ಇಫ್ ಇಟ್ ಈಸ್ ಎಲ್ರಿಗೂ ಇದೆ, ಫ್ಯಾಮಿಲಿ ಹಿಸ್ಟ್ರಿಯಲ್ಲೇ ಇದೆ ಅಂತಂದರೆ ಯು ಹ್ಯಾವ್ ಟು ಮೇಕ್ ಫ್ಯೂ ಚೇಂಜಸ್ ಸಚ್ ಆಸ್ ಯುವರ್ ಮೀಲ್ ಟೈಮಿಂಗ್ಸ್. ಮೀಲ್ ಟೈಮಿಂಗ್ಸ್ ಯಾರಿಗೆ ಗ್ಯಾಸ್ಟ್ರಿಕ್ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೀಲ್ ಟೈಮಿಂಗ್ ಒಂದು ದಿನಕ್ಕೆ 2 ದಿನಕ್ಕೆ ಅಲ್ಲ, ಆನ್ ದ ಈಸಿ ಡೇ ಆಲ್ಸೋ ಯು ಶುಡ್ ಟ್ರೈ ಟು ಈಟ್ ಬೈ ದ್ಯಾಟ್ ಟೈಮ್. ಸೊ ಮೀಲ್ ಟೈಮಿಂಗ್ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಇಸ್ ಯೂಶಲಿ ಕಾಳುಗಳು ತಿಂದರೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಅಂತ ಕಾನ್ಸೆಪ್ಟ್ ಇದೆ. ಕಾಳುಗಳು ತಿಂದರೆ ಗ್ಯಾಸ್ಟ್ರಿಕ್ ಯಾಕೆ ಆಗುತ್ತೆ ಅಂದರೆ ಅದನ್ನು ನಾವು ಚೆನ್ನಾಗಿ ಪ್ರೊಸೆಸ್ ಮಾಡಿರೋದು. ಪ್ರೊಸೆಸ್ ಹೇಗೆ ಮಾಡಬೇಕು ಅಂದರೆ ಯು ನೀಡ್ ಟು ಸೋಕ್ ಯುವರ್ ಪಲ್ಸಸ್. ಒನ್ ಡೇ ಹಿಂದೆನೇ ನೀವು ಸೋಕ್ ಮಾಡಿ, ದೆನ್ ಮಾರ್ನಿಂಗ್ ನೀವು ಕುಕ್ ಮಾಡಬೇಕಾದ್ರೆ ಡ್ರೈ ಮಾಡಿ ಅಗೇನ್ ಫ್ರೆಶ್ ನೀರು ಹಾಕಬೇಕು. ದೆನ್ ನೀವು ಪ್ರೆಷರ್ ನಿಮಗೆ ಎಷ್ಟು ಪರ್ಸೆಂಟ್ ಫ್ಲಾಟುಲೆನ್ಸ್ ಏನು ಕಾಸ್ ಆಗಲ್ಲ. ಆ್ಯಂಡ್ ಇಫ್ ಯು ತಿನ್ಬೇಡ, ವಿಡಿಯೋ ಮಾಡ್ಕೊಂತಿದ್ದೀನಿ. ಆದ್ರೂ ನೀವು ಪಲ್ಸ್ ತಿನ್ನಬೇಕು, ನನಗೆ ಚೆನ್ನಾಗಿ ಆಗೋದೇ ಇಲ್ಲ ಲೈಕ್ ಬಿಕಾಸ್ ಅದು ಹೈಯೆಸ್ಟ್ ಫ್ಲಾಟುಲೆನ್ಸ್ ಇರುವಂಥ ಪಲ್ಸ್. ಫ್ಲಾಟುಲೆನ್ಸ್ ಅಂದರೆ ಗ್ಯಾಸ್ ಕಾಸ್ ಮಾಡುವಂಥ ಪ್ರಾಪರ್ಟಿ. ಆದಷ್ಟು ಈ ಕಾಳುಗಳನ್ನು ಪಲ್ಯ ಫಾರ್ಮಲ್ಲಿ ತಗೊಳ್ಳೋದ್ರಿಂದ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದು ಪ್ರೋಟೀನ್ ಇಂಟೇಕ್ ಆಗುತ್ತೆ. ಅಟ್ಲೀಸ್ಟ್ ಒನ್ ಮೀಲ್, ಎಸ್ಪೆಷಲಿ ಇನ್ ದ ಆಫ್ಟರ್ನೂನ್ ನೀವು ಪಲ್ಸಸ್ನ ಇಟ್ಕೋಬೇಕು. ಬಿಕಾಸ್ ಪಲ್ಸಸ್ ಏನಾಗುತ್ತೆ, ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಮಧ್ಯಾಹ್ನ ಹೊತ್ತು ನೀವು ಪ್ರೋಟೀನ್ಸ್ ತಗೊಳ್ಳೋದ್ರಿಂದ ನಿಮಗೆ ಈವ್ನಿಂಗ್ ಮಟ್ಟ ಟೈಮ್ ಇರುತ್ತೆ ಟು ಬ್ರೇಕ್ ಡೌನ್ ದಟ್. ಡಿನ್ನರ್ ಶುಡ್ ಬಿ ಆಲ್ವೇಸ್